ಆಡಳಿತ ಮಾಡತಕ್ಕಂತ ಮಹೋದಯರು जिंदाबाद 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 ನವೀಕರಣ ಮಾಡಿರುವ ಜಾತಿವಾದಿಗಳಿಗೆ ಉತ್ತರಾಖಂಡದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರಿಗೆ ಸಿಂಹದ ಗರ್ಜನೆಯಾದಂತ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರಿಗೆ ಜಿಂದಾಬಾದ್ 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 ರಾಮಲೀಲಾ ಮೈದಾನದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರಿಗೆ ಅಪಮಾನ ಮಾಡಿದಂತ ದೇಶದ್ರೋಹಿಗಳಿಗೆ ಜಿಂದಾಬಾದ್ 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 ಬುದ್ಧ ಬಸವ ಅಂಬೇಡ್ಕರ್ ಅವರಿಗೆ ಬುದ್ಧ ಬಸವ ಅಂಬೇಡ್ಕರ್ ಅವರಿಗೆ ಕರ್ನಾಟಕ ರಾಜ್ಯ ಸಂಘ ಸಮಿತಿಯ ಹೋರಾಟಕ್ಕೆ ಜಿಂದಾಬಾದ್ 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 ಕೋಮುವಾದಿಗಳಿಗೆ 47ರ ಸ್ವಾತಂತ್ರ್ಯ ಟಾಟಾ ಬಿರ್ಲನ ಜಾತಿಕ ಬಂತು ಜನಗಳ ತಿನ್ನುವ ಬಾಯಿ 47ರ ಸ್ವಾತಂತ್ರ್ಯ ಪೊಲೀಸರ ಬೂಟಿಕ ಬಂತು ಮಾಲೀಕರ ಜಾತಿಕ ಬಂತು 47ರ ಸ್ವಾತಂತ್ರ್ಯ ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ ಟಾಟಾ ಬಿರ್ಲನ ಜಾತಿಕ ಬಂತು ಜನಗಳ ತಿನ್ನುವ ಬಾಯಿಗೆ ಬಂತು 47ರ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರಿಗೆ
जिंदाबाद बोलो भी भगवान की जिंदाबाद 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 कर्नाटक राज्य संघ समिति ಹೋರಾಟಕ್ಕೆ ಕರ್ನಾಟಕ ರಾಜ್ಯ ಸಂಘ ಸಮಿತಿ ಹೋರಾಟಕ್ಕೆ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಕೋಮಾದಿ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಬಿಜೆಪಿ ಸರ್ಕಾರಕ್ಕೆ ಜಾತಿವಾದಿ ಬಿಜೆಪಿ ಸರ್ಕಾರಕ್ಕೆ ಕೋಮವಾದಿ ಬಿಜೆಪಿ ಸರ್ಕಾರಕ್ಕೆ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಶಾಖೆ ವಿಜಯಪುರದಿಂದ ಇವತ್ತಿನ ದಿವಸ ಬೃಹತ್ ಪ್ರತಿಭಟನೆ ಹಾಗೂ ಮೆರವಣಿಗೆ ಮಾಡುತ್ತಾ ಇವತ್ತಿನ ದಿವಸ ಜಿಲ್ಲಾಧಿಕಾರಿಗೆ ಮನವಿಯನ್ನು ಸಲ್ಲಿಸಿದ್ದಾಗಿದೆ. ಕಾರಣ ಎಷ್ಟೇ ಬಂಧುಗಳೇ, ಇವತ್ತಿನ ದಿವಸ ಉತ್ತರಾಖಂಡದಲ್ಲಿ ಆದಂಥ ಖರ್ಗೆ ಸಾಹೇಬರು ಭಾಷಣ ಮಾಡಿದ ಸ್ಥಳವನ್ನು ಶುಚಿಗೊಳಿಸಿ ಅಲ್ಲಿ ಹೋಮ ಹವನ ಮಾಡಿದ್ದನ್ನು ಖಂಡಿಸಿ ಇವತ್ತಿನ ದಿವಸ ನಾವು ಹೋರಾಟವನ್ನು ಮಾಡಿದ್ದೇವೆ. ಯಾಕಂದರೆ ಇವತ್ತಿನ ದಿವಸ ಇನ್ನೂ ಆದರೂ ಅಸ್ಪೃಶ್ಯತೆ ಜೀವಂತ ಐತಿ ಅನ್ನೋದನ್ನು ಇವತ್ತಿನ ದಿವಸ ಈ ದೇಶ ತೋರಿಸ್ತಾ ಇದೆ. ಇದರಲ್ಲಿ ನಿಜವಾಗ್ಲೂ ಹೇಳ್ಬೇಕಂದ್ರೆ RSS ಮತ್ತು BJPಯವರ ಒಂದು ಕೈವಾಡಿದೆ. ಯಾಕಂದ್ರೆ ಇನ್ನೂ ಆದರೂ ಅವ್ರಿಗೆ ಸಹಿತ ದಲಿತ ಹಾಗೂ ಹಿಂದುಳಿದ ಜನಾಂಗಗಳನ್ನ ಅವರಿಗೆ ಬೆಳವಣಿಗೆಯನ್ನು ಸಹಿಸ್ತಾ ಆಗ್ತಾ ಇಲ್ಲ. ಈಗ ದಿವಸ ಅವಾಗ ಹಿಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೂ ಸಹಿತ 1927ರಲ್ಲಿ ಒಂದು ಕೆರೆಯ ಒಂದು ಸತ್ಯಾಗ್ರಹಕ್ಕೆ ಹೋದಾಗ ಸಹಿತ ಅಲ್ಲಿ ಹೋಗಿ ಮುಟ್ಟಿ ಬಂದಿದ್ದಕ್ಕೆ ಅಲ್ಲಿ ಸಹಿತ ಒಂದು ಹೋಮ ಹವನ ಮಾಡಿ ಸ್ವಚ್ಛ ಮಾಡಿಸೋಂಥ ಒಂದು ಘಟನೆ ನೋಡಿದ್ದೀವಿ. ಹೀಗಾಗಿ ಇಂಥ ಹೀನ ಕೃತ್ಯ ಮಾಡಿದಂಥ ದುಷ್ಕರ್ಮಿಗಳನ್ನು ಕೂಡಲೇ ಬಂಧಿಸಿ ಅವರಿಗೆ ಶಿಕ್ಷೆ ಒದಗಿಸಬೇಕಂತ ಇವತ್ತಿನ ದಿವಸ ನಾವು ಬಿಜಾಪುರ ಜಿಲ್ಲಾ ಶಾಖೆ ದಲಿತ ಸಂಘರ್ಷ ಸಮಿತಿಯಿಂದ ಆಗ್ರಹಿಸುತ್ತೇವೆ. ಸಿದ್ದು ರಾಯಣ್ಣವ್ರು, DSS ಜಿಲ್ಲಾ ಸಂಚಾಲಕರು, ವಿಜಯಪುರ. ಇವತ್ತು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಡಾಕ್ಟರ್ DG ಸಾಗರ್ಜಿ ಅವರ ನಾಯಕತ್ವದಲ್ಲಿ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಶೋಷಿತ ಸಮುದಾಯದ ಗಟ್ಟಿಧ್ವನಿ, ಶೋಷಿತ ಸಮುದಾಯದ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಮತ್ತು ವಿರೋಧ ಪಕ್ಷ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆಜಿ ಅವರಿಗೆ ಅವಮಾನ ಮಾಡಿರ್ತಕ್ಕಂಥ ಹಿಂದೂಪರ ಸಂಘಟನೆಯವರು ಅವಮಾನ ಮಾಡಿರ್ತಕ್ಕಂಥ ಘಟನೆಯನ್ನು ಖಂಡಿಸಿ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಆ ತಪ್ಪಿತಸ್ಥ ದೇಶದ್ರೋಹಿಗಳನ್ನು ತಕ್ಕ ಶಿಕ್ಷೆಗೆ ಒಳಪಡಿಸಬೇಕು ಅಂತಕ್ಕಂಥ ಒಂದು ಘೋಷಣೆಯೊಂದಿಗೆ ನಾವು ಒಂದು ಹೋರಾಟ ಮಾಡ್ತಾ ಇದ್ದೇವೆ. ಈ ಹೋರಾಟ ವಿಶೇಷವಾಗಿ ವಿಜಯಪುರ ಜಿಲ್ಲೆಯಲ್ಲಿಯೂ ಕೂಡ ಭಾಳಷ್ಟು ಅರ್ಥಪೂರ್ಣವಾಗಿ ನಾವೆಲ್ಲರೂ ಕೂಡಿ ಸಾವಿರಾರು ಜನ ಸಂಖ್ಯೆಯಲ್ಲಿ ಕೂಡಿ ನಾವು ದಲಿತ ಸಂಘರ್ಷ ಸಮಿತಿಯ ಬಂಧುಗಳು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸ್ತಕ್ಕಂಥ ಕೆಲಸ ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ನನ್ನ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ಸೋದರರಾಗಿರ್ತಕ್ಕಂಥ ಸಿದ್ದು ರಾಯಣ್ಣವರು, ಇನ್ನೋರ್ವ ನನ್ನ ದಲಿತ ಸಂಘರ್ಷ ಸಮಿತಿಯ ಹಿರಿಯ ನಾಯಕರಾಗಿರ್ತಕ್ಕಂಥ ಮಾಂತೇಶ್ ಸಾಸಾಬಳವರು ಮತ್ತು ಅನೇಕ ಜನ ನನ್ನ ಎಲ್ಲ ತಾಲೂಕಿನ ದಲಿತ ಸಂಘರ್ಷ ಸಮಿತಿ ಪದಾಧಿಕಾರಿಗಳು ಮತ್ತು ಜಿಲ್ಲಾ ಸಮಿತಿಯ ಪದಾಧಿಕಾರಿಗಳು ಭಾಗವಹಿಸಿದ್ದಾರೆ. ಅವರೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ಸಲ್ಲಿಸುವ ಜೊತೆಗೆ ನನ್ನ ವಿಚಾರವನ್ನು ವೇದಿಕೆ ಮೂಲಕ ನಾನು ಏನು ಹೇಳಬೇಕು ಅಂತಂದರೆ, ಈ ದೇಶದಲ್ಲಿ ಸಂವಿಧಾನ ಜಾರಿಯಾಗಿ 77 ವರ್ಷ ಗತಿಸ್ತಾ ಇದೆ. ಸ್ವಾತಂತ್ರ್ಯ ಸಿಕ್ಕು 80 ವರ್ಷ ಗತಿಸ್ತಾ ಇದೆ. ಆದರೆ ಈ ದೇಶದ ದಲಿತರಿಗೆ, ಅಲ್ಪಸಂಖ್ಯಾತರಿಗೆ, ಹಿಂದುಳಿದವರಿಗೆ ಇನ್ನೂ ಕೂಡ ನಮಗೆ ಸ್ವಾತಂತ್ರ್ಯ ಆಗಲಿ, ಸಮಾನತೆ ಆಗಲಿ ಮರೀಚಿಕೆ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಈ ದೇಶದಲ್ಲಿ ಅಸ್ಪೃಶ್ಯತೆ ಜೀವಂತ ಆಗಿದೆ ಅಲ್ಲಿಕ್ಕೆ ನಮ್ಮ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆಜಿ ಅವರು ಉತ್ತರಾಖಂಡದಲ್ಲಿ ಒಂದು ರಾಮಲೀಲಾ ಮೈದಾನದಲ್ಲಿ ಭಾಷಣ ಮಾಡಿರ್ತಕ್ಕಂಥ ಸ್ಥಳವನ್ನು ಅಲ್ಲಿರ್ತಕ್ಕಂಥ ಕೋಮುವಾದಿಗಳು, ಜಾತಿವಾದಿಗಳು ಅಲ್ಲಿರ್ತಕ್ಕಂಥ ಹಸುವಿನ ಮೂತ್ರವನ್ನು ಸಿಂಪಡಿಸಿ ಯಾವುದೋ ಒಂದು ಹೋಮ ಹವನ ಮಾಡಿದ ತಕ್ಷಣವೇ ಅಲ್ಲಿ ಪವಿತ್ರಗೊಳಿಸಿವೆ ಅಂತಕ್ಕಂಥ ವಿಚಾರ ಹರಡಿರ್ತಕ್ಕಂಥದ್ದು ಇಡೀ ದೇಶದ ಜನ ಪ್ರಜಾಪ್ರಭುತ್ವ ವ್ಯವಸ್ಥೆ ತಲೆ ತಗ್ಗಿಸ್ತಕ್ಕಂಥ ಕೆಲಸ ಆಗಿದೆ. ಹಾಗಾಗಿ ನಮಗೆ ಸಂವಿಧಾನದಲ್ಲಿ ಗೌರವ ಇಟ್ಟಿರ್ತಕ್ಕಂಥ ಯಾವೊಬ್ಬ ವ್ಯಕ್ತಿನೂ ಕೂಡ ಈ ವಿಚಾರವನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಇಂಥ ವಿಚಾರವನ್ನು ನಾವು ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ. ಹಾಗಾಗಿ ಮಾನ್ಯ ನರೇಂದ್ರ ಮೋದಿಯವರಿಗೆ, ನಾವು ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿಯವರಿಗೆ ನಮ್ಮ ಒಂದು ಆಗ್ರಹ ಇದೆ. ಈ ರೀತಿಯಾಗಿರ್ತಕ್ಕಂಥ ಪಬ್ಲಿಕ್ಕಾಗಿ ಸಾರ್ವಜನಿಕವಾಗಿ ಅಸ್ಪೃಶ್ಯತೆ ಆಚರಣೆ ಮಾಡಿರ್ತಕ್ಕಂಥ ಯಾವುದೇ ವ್ಯಕ್ತಿ ಇರಲಿ, ಅವನು ಯಾವುದೇ ಸಂಘಟನೆಯವನಿರಲಿ, ಯಾವುದೇ ಸಂಘದವನಿರಲಿ, ಹಿಂದೂ ಇರಲಿ, ಅವನೇ ಇರಲಿ, ಅವರನ್ನು ಕರೆದು ಅವರನ್ನು ಒಂದು ತಕ್ಕ ಶಿಕ್ಷೆಗೆ ಗುರಿಪಡಿಸಿ ಅವರಿಗೆ ಅಟ್ರಾಸಿಟಿ ಕೇಸ್ ಹಾಕೋದ್ರ ಮೂಲಕ ವಾದ್ದು ಜೈಲಿಗೆ ಹಾಕ್ತಕ್ಕಂಥ ಕೆಲಸ ಮೋದಿಯವರು ಮಾಡಬೇಕು. ಆವಾಗ ನೀವು ದೇಶಭಕ್ತರು ಅಂತೇಳಿ ನಾವು ಕರಿತೀವಿ, ಇಲ್ಲಂತಂದರೆ ನಿಮ್ಮನ್ನೇ ದೇಶ ವಿರೋಧಿಗಳು, ದೇಶದ್ರೋಹಿಗಳು ಅಂತೇಳಿ ನಾವು ಕರಿತೀವಿ ಅಂತಕ್ಕಂಥ ಮಾತನ್ನು ಈ ವೇದಿಕೆ ಮೂಲಕ ನಾವು ಹೇಳಿಕೆ ಬಯಸ್ತಾ ಇದ್ದೀವಿ. ಅಕಸ್ಮಾತ್ ಈ ರೀತಿಯಾಗಿರ್ತಕ್ಕಂಥ ಉಪಟಳಗಳನ್ನು ನಿಲ್ಲಿಸದೆ ಹೋದರೆ ಕೇಂದ್ರ ಸರ್ಕಾರದ ವೈಫಲ್ಯದ ವಿರುದ್ಧ ನಾವು ರಾಷ್ಟ್ರವ್ಯಾಪಿಯಾಗಿರ್ತಕ್ಕಂಥ ಹೋರಾಟವನ್ನು ರೂಪಿಸಬೇಕಾಗ್ತದೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ನಾನು ಮಾತಾಡ್ತಕ್ಕಂಥದ್ದು YC ಮಯೂರ್ ಅಂತ ಹೇಳಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಘಟನಾ ಸಂಚಾಲಕರಾಗಿ ನಾನು ಮಾತಾಡ್ತಾ ಇದ್ದೇನೆ. ಜೈ ಭೀಮ್, ಜೈ ಪ್ರಬುದ್ಧ ಭಾರತ್. ಒಂದು ಆಸ್ಪದನೆ ಇಲ್ಲ. ಇಂಥ ಜನಕ್ಕೆ ವಾದ್ಯ ಬುದ್ಧಿ ಕೆಲಸ ಆಗಲಿ ಇದು ಏನಾಗ್ತದಪ್ಪ ಅಂತಂದ್ರೆ ಅಸ್ಪೃಶ್ಯತೆ ಅನ್ನುವಂಥದ್ದು ಹೋಗ್ತದ. ಅದಕ್ಕಾಗಿ ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಒಂದು ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದು. ಈ ಹೋರಾಟದಲ್ಲಿ ನಮ್ಮ ಎಲ್ಲ ಸಂಚಾಲಕರು ಸಹ ಮಾತನಾಡಲಿದ್ದಾರೆ.
ಹಾಗೂ ನಮ್ಮ ಜಿಲ್ಲಾ ಸಂಚಾಲಕರು ಸಹ ಮಾತನಾಡಲಿದ್ದಾರೆ. ಮೊದಲನೇದಾಗಿ ನಮ್ಮ ಹಿರಿಯ ಮುಖಂಡರು ಆದಂಥ ಸಾಸಾಬಳನವರು ಸಹ ಈ ಒಂದು ಪ್ರತಿಭಟನೆಯ ಕುರಿತು ಒಂದೆರಡು ಮಾತುಗಳನ್ನು ಆಡಬೇಕೆಂದು ಕೇಳಿಕೊಳ್ಳುತ್ತೇವೆ. ಬಸವ ಅಂಬೇಡ್ಕರ್ ಜಿ ಅವರನ್ನ ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಡಾಕ್ಟರ್ ಡಿ.ಜಿ. ಸಾಗರ್ಜಿ ಅವರ ನೇತೃತ್ವದ ಸಂಘಟನೆ ರಾಜ್ಯಾದ್ಯಂತ ಇವತ್ತಿನ ದಿನ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಒಂದು ಬೃಹತ್ ಪ್ರತಿಭಟನೆಯ ಮುಖಾಂತರ ಈ ಒಂದು ಜಿಲ್ಲಾಧಿಕಾರಿಗಳ ಮುಖಾಂತರ ಬಂದಂಥ ಆಯುಷ್ಮಾನ್ ಜಿಲ್ಲಾ ಸಂಚಾಲಕರಾದಂಥ ಸಿದ್ದೂರಾಯನವರೇ, ವೈಶಿ ಮಯೂರ್ ಅನ್ನವರೇ ಮತ್ತು ವಿವಿಧ ತಾಲೂಕಿನಿಂದ ಬಂದಂಥ ಎಲ್ಲ ನನ್ನ ಸಂಗಾತಿಗಳೇ, ಹೋರಾಟ ಮಿತ್ರರೇ, ಮಾಧ್ಯಮ ಮಿತ್ರರೇ, ಪೊಲೀಸ್ ಇಲಾಖೆಯ ಬಂಧುಗಳೇ, ನಾವು ಮೊನ್ನೆ ತಾನೇ ಧ್ವಜಾರೋಹಣ ಮಾಡಿದೇವಿ. 80 ವರ್ಷ ಅಂತಕ್ಕಂಥದ್ದು ವಸಂತ ಮುಹೂರ್ತದಲ್ಲಿ ನಾವು ಪಾಲ್ಗೊಂಡೇವಿ. ಧ್ವಜಾರೋಹಣ ಮಾಡಿ ಚಪ್ಪಳಿಗೆ ಹೊಡೆದು ಅಷ್ಟಕ್ಕಷ್ಟೇ ನಮಗೆ ಸ್ವಾತಂತ್ರ್ಯ ಸಿಕ್ತು ಅಂತಕ್ಕಂಥದ್ದು ನಾವು ಖುಷಿ ಪಟ್ಕೊಂಡೇವಿ. ಆದರೆ ಇಂಥ ಒಂದು ಉತ್ತರಾಖಂಡದಲ್ಲಿ ಒಬ್ಬ ಮೇಧಾವಿ ನಾಯಕ, ರಾಜ್ಯಸಭಾ ನಾಯಕ, ಒಂದು ದೊಡ್ಡ ವ್ಯಕ್ತಿಗೆ ರಾಮ್ಲೀಲಾ ಮೈದಾನದಲ್ಲಿ ಭಾಷಣ ಮಾಡಿ 2 ದಿನದ ನಂತರ ಏನು ಕೋಮುವಾದಿಗಳೇನಿದ್ದಾರಲ್ಲ, ಏನು ಜಾತಿವಾದಿಗಳೇನಿದ್ದಾರಲ್ಲ, ಏನು ಮದ್ಯವಾದಿಗಳೇನಿದ್ದಾರಲ್ಲ, ಚೀಲಿಂದ ಮತ್ತು ಹೋಮ ಹವನದಿಂದ ಸ್ವಚ್ಛನ್ನ ಮಾಡಿ ಪವಿತ್ರ ಆಗಿದೆ ಅಂತಕ್ಕಂಥ ಮಾತನ್ನ ಹೇಳ್ತೀರಿ. ಕೋಮುವಾದಿಗಳಿಗೆ ನಿಮಗೊಂದು ಈ ಮುಖಾಂತರ ಒಂದು ಮಾತನ್ನ ಹೇಳ್ತೀನಿ. ನೀವು ಆಕಳ ಉಚ್ಚಿದಿಂದ ಏನು ಸ್ವಚ್ಛ ಮಾಡಿದ್ರೆ ಏನು ಇದು ಆಗೋದಿಲ್ಲ. ಏನು ಅಯೋಧ್ಯ ಮಂದಿರದಲ್ಲಿ ಏನು ಕೋಟಿಗಟ್ಟಲೆ ಏನು ರೊಕ್ಕ ಹೊಡ್ಕೊಂಡು ಹೋದ್ರಲ್ಲ, ಆ ಜಾಗಕ್ಕೆ ಹೋಗಿ ನೀವು ಶುಚಿ ಮಾಡ್ರಿ, ಅಲ್ಲಿ ನಿಮಗೆ ಒಂದು ಇದು ಸಿಗ್ತದಂತ ಮಾತನ್ನ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಪದೇ ಪದೇ ಇಂಥ ಮೇಧಾವಿ ನಾಯಕರ ಮೇಲೆ ಅಸ್ಪೃಶ್ಯತೆ ಆಚರಣೆ ಮಾಡೋದು, ದೇವಸ್ಥಾನದಲ್ಲಿ ಒಳಗಡೆ ಹೋಗ್ಲಿಕ್ಕೆ ಬಿಡಲೇದೆ ಹೋಗೋದು, ಹಳ್ಳಿಗಳಲ್ಲಿ ಇನ್ನೂ ಅಸ್ಪೃಶ್ಯತೆ ಜೀವಂತವಾಗಿದೆ. ಅದನ್ನು ನಿಮ್ಗೇನು ಕಣ್ಣಿಗೆ ಕಾಣ್ತಾ ಇಲ್ವಾ? ನೀವೇನು ನೋಡ್ತಾ ಇಲ್ವಾ? ಸನ್ಮಾನ್ಯ ಪ್ರಧಾನಮಂತ್ರಿಗಳೇ ಹೇಳ್ತೀರಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತಕ್ಕಂಥ ಮಾತನ್ನ ಹೇಳ್ತೀರಿ. ಬೇಟಿ ಪಡಾವ್ ಬೇಟಿ ಬಚಾವ್ ಅಂತ ಹೇಳ್ತೀರಿ. ಎಲ್ಲಿದೆ ಇದೇ ನೀವು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್? ಮಲ್ಲಿಕಾರ್ಜುನ್ ಖರ್ಗೆ ಜಿ ಅವರು ಅಂದ್ರೆ ಏನು? ಒಂದು ದೊಡ್ಡ ಧೀಮಂತ ನಾಯಕ. ಅಂತ ವ್ಯಕ್ತಿಗಳಿಗೆ ನೀವು ಅವಮಾನ ಮಾಡ್ತೀರಂದ್ರೆ, ದಲಿತ ಬಂಡಾಯ ಕವಿ ಅವರು ಒಂದು ಮಾತನ್ನ ಹೇಳ್ತಾರೆ. ಏನಂದ್ರೆ, ಇಕ್ರಲ್ಲ, ಒದಿರಲ್ಲ, ಎಬ್ಬರಲ್ಲ, ಈ ಸೂಳೆ ಮಕ್ಕಳ ಚರ್ಮ ಸುಲಿರಲ್ಲ ಅಂತಕ್ಕಂಥ ಮಾತನ್ನ ಬಂಡಾಯ ಕವಿಗಳು ಹೇಳ್ತಾರೆ. ಅದಕ್ಕೋಸ್ಕರ ಇಂಥ ಈ ಕೃತ್ಯ ಮಾಡಿದಂಥ ವ್ಯಕ್ತಿಗಳಿಗೆ ಅವ್ರು ಯಾರೇ ಇರಲಿ, ಎಂಥವರೇ ಇರಲಿ, ಕೂಡಲೇ ಕಠಿಣ ಶಿಕ್ಷೆಯನ್ನು ಒಳಸ್ಪಡಿಸಬೇಕು. ಇಲ್ದಿದ್ರೆ ಡಾಕ್ಟರ್ ಡಿ.ಜಿ. ಸಾಗರ್ಜಿ ಅವರ ನೇತೃತ್ವದಲ್ಲಿ ನಾವು ರಾಜ್ಯಾದ್ಯಂತ ಜೈಲು ಬರೋ ಚಳವಳಿಗೂ ಕೂಡ ಹಮ್ಕೋತೇವಿ ಅಂತಕ್ಕಂಥ ಮಾತನ್ನ ಹೇಳಿ ನನಗೂ ಕೂಡ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಒಂದು ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಜೈ ಭೀಮ್, ಜೈ ಪ್ರಬುದ್ಧ ಭಾರತ್. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಏನಾಗಿದೆ ಅಂದ್ರೆ, ಉತ್ತರಾಖಂಡದಲ್ಲಿ ಒಂದು ಭಾಷಣ ಅಂತ ಜನರ ಉದ್ದೇಶಿ ಭಾಷಣ ಮಾಡಿದ ನಂತರ ಅಲ್ಲಿ ಶುಚಿಗೊಳಿಸಿ ಹೋಮವನ್ನು ಮಾಡಿದ್ದನ್ನು ನಾವು ಇವತ್ತು ದಿವಸ ಖಂಡಿಸಲಿಕ್ಕೆ ಇವತ್ತು ದಿವಸ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಾವು ಇವತ್ತು ದಿವಸ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಬಂಧುಗಳೇ, ನೋಡ್ರಿ, ಇನ್ನೂ ಆದರೂ ನಮ್ಮ ದಲಿತ ನಾಯಕರು ದೊಡ್ಡ ದೊಡ್ಡ ಸ್ಥಾನಗಳಲ್ಲಿ ಇದ್ರೂ ಸಹಿತ ಇವತ್ತಿನ ದಿವಸ ಅಸ್ಪೃಶ್ಯತೆ ನಿರ್ಮಾಣ ಆಗ್ತಾ ಇಲ್ಲ. ಕಾರಣ ಇಷ್ಟೇ, ಯಾಕಂತಂದ್ರೆ ಇದ್ರ ಹಿಂದೆ ಕುತಂತ್ರ RSS ಆಗಿರ್ಬೋದು, BJP ಆಗಿರ್ಬೋದು, ಈ BJP ಪಕ್ಷದವರು ಆಗಿರ್ಬೋದು, ಇವರೆಲ್ಲವರು ಸೇರಿ ಇನ್ನೂ ಆದರೂ ನಮ್ಮ ದಲಿತ ನಾಯಕರನ್ನ ತುಳಿಯುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಈ ತುಳಿಯುವಂಥ ವ್ಯವಸ್ಥೆ ಮಾಡಬೇಕು. ಯಾರು ಇವತ್ತು ದಿವಸ ಸೂಚನೆಗೊಳಿಸಿ ಹೋಮವನ್ನ ಮಾಡಿದಂಥ ವ್ಯಕ್ತಿಗಳನ್ನ ಕೂಡಲೇ ಅವರನ್ನ ಬಂಧಿಸ್ಬೇಕು. ಅಕಸ್ಮಾತ್ ಬಂಧಿಸ್ಲಿಕ್ಕಂದ್ರೆ ಇದು ನಾವಿನ್ನೂ ರಾಜ್ಯಾದ್ಯಂತ ಹಾಗೂ ದೇಶಾದ್ಯಂತ ಒಂದು ಉಗ್ರವಾದಂಥ ಹೋರಾಟ ಮಾಡ್ಲಿಕ್ಕಾಗ್ತದೆ. ಈ ಒಂದು ವೇದಿಕೆಯಲ್ಲಿ, ಈ ಒಂದು ಹೋರಾಟದಲ್ಲಿ ನಮ್ಮ ಜೊತೆಗೆ ಜಿಲ್ಲಾ ಸಂಚಾಲಕರು, ವಿದ್ಯಾರ್ಥಿ ಒಬ್ಬರು ಜಿಲ್ಲಾ ಸಂಚಾಲಕ ವೈಸಿ ಮಯೂರ್ ಅವರೇ, ಹಾಗೂ
ಜಿಲ್ಲಾ ಮುಖಂಡರಾದಂಥ ಸಾಸಬಳವರೇ ಹಾಗೂ ಎಲ್ಲ ತಾಲೂಕಿನಿಂದ ಆಗಮಿಸಿದಂಥ ಎಲ್ಲ ನನ್ನ ದಲಿತ ನಾಯಕರುಗಳಿಗೆ ಹೇಳುತ್ತಾ ಇವತ್ತಿನ ದಿವಸ ಈ ಒಂದು ಹೋರಾಟವನ್ನು ಯಶಸ್ವಿಗೊಳಿಸಲಿಕ್ಕೆ ಎಲ್ಲ ತಾಲೂಕಿನಿಂದ ನಮ್ಮ ದಲಿತ ನಾಯಕರು ಬಂದು ಇವತ್ತಿನ ದಿವಸ ಒಂದು ಹೋರಾಟವನ್ನು ಸಕ್ಸಸ್ ಮಾಡಿದ್ದಾರೆ. ಇದರ ಜೊತೆಗೆ ಈಗೇನು ಇವತ್ತಿನ ದಿವಸ ನಾವು ಬರೀ ಮನವಿ ಅಷ್ಟೇ ಕೊಡ್ತಾ ಇಲ್ಲ, ಈ ಮನವಿಯನ್ನು ಕೂಡಲೇ ಸ್ಪಂದಿಸಿ ಯಾರು ಅವರಿಗೆ ಅನ್ಯಾಯ ಮಾಡಿದ ಅವರಿಗೆ ಶಿಕ್ಷೆಯನ್ನು ಕೊಡುವಂಥ ವ್ಯವಸ್ಥೆ ಮಾಡಬೇಕಂತ ಇವತ್ತಿನ ದಿವಸ ದಲಿತ ಸಂಘರ್ಷ ಸಮಿತಿಯಿಂದ ಕೇಳ್ಕೊಳ್ತೇವೆ. ಥ್ಯಾಂಕ್ ಯು. ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಭಾರತ ದೇಶದ ಅತ್ಯಂತ ಹಿರಿಯ ರಾಜಕಾರಣಿ, ಶೋಷಿತ ಸಮುದಾಯದ ಗಟ್ಟಿಧ್ವನಿ ಬುದ್ಧ ಬಸವ ಅಂಬೇಡ್ಕರ್ ವಾದವನ್ನ ಈ ದೇಶದಲ್ಲಿ ಹರಡಲಿಕ್ಕೆ ಮತ್ತು ಆ ಒಂದು ವ್ಯವಸ್ಥೆಯನ್ನು ಬೆಳೀಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ವ್ಯಕ್ತಿ, ಕೇಂದ್ರ ಸರ್ಕಾರದಲ್ಲಿ ಇವತ್ತು ಕೇಂದ್ರದ ವಿರೋಧ ಪಕ್ಷದ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆಜಿ ಅವರಿಗೆ ಇವತ್ತು ಉತ್ತರಾಖಂಡದಲ್ಲಿ ಇವತ್ತು ಯಾವುದೋ ಒಂದು ಸಮಾವೇಶವನ್ನು ಉದ್ದೇಶಿಸಿ ಮಾತಾಡಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ಸಂಘಟನೆಯವರು ಇವತ್ತು ಕೇಂದ್ರದ ಬಿಜೆಪಿ ನರೇಂದ್ರ ಮೋದಿಜಿ ಅವರ ಕೃಪಾ ಕಟಾಕ್ಷದಲ್ಲಿರ್ತಕ್ಕಂಥ ಹಿಂದೂ ಸಂಘಟನೆಯವರು ಇವತ್ತು ಆಕಳ ಗೋಮೂತ್ರವನ್ನು ಸಿಂಪಡಣೆ ಮಾಡುವುದರ ಮೂಲಕ, ಅಲ್ಲಿ ಯಾವುದೋ ಒಂದು ವೇದ ಉಪನಿಷತ್ತನ್ನು ಓದುವುದರ ಮೂಲಕ ಪವಿತ್ರಗೊಳಿಸಿದ್ದೇವೆ ಅಂತಕ್ಕಂಥ ಮಾತನ್ನ ಇವತ್ತು ದೇಶದಾದ್ಯಂತ ಹರಡ್ತಾ ಇದೆ. ಹಾಗಾಗಿ ಈ ರೀತಿಯಾಗಿರ್ತಕ್ಕಂಥ ಜಾತಿವಾದವನ್ನ, ಜಾತೀಯತೆಯನ್ನ ಬಹಿರಂಗವಾಗಿ ಆಚರಣೆ ಮಾಡಿರ್ತಕ್ಕಂಥ ಜಾತಿವಾದಿಗಳಿಗೆ ಈ ದೇಶದಿಂದ ಒತ್ತು ಗಡಿಪಾರು ಮಾಡಬೇಕು ಆ ಮಕ್ಕಳಿಗೆ ಅಂತಕ್ಕಂಥ ವಿಚಾರವನ್ನ ಇವತ್ತು ಭಾರತ ದೇಶ ಸ್ವತಂತ್ರಗೊಂಡು 80 ವರ್ಷ ಆಯಿತು. ಇವತ್ತು ದೆಹಲಿಯ ಕೆಂಪುಕೋಟೆ ಮೇಲೆ ತ್ರಿವರ್ಣದ ಧ್ವಜವನ್ನು ಹಾರಿಸಿಕೊಂಡು ಇವತ್ತು 80 ವರ್ಷ ಆಯ್ತು ನಾವು ಬ್ರಿಟಿಷರಿಂದ ಸ್ವಾತಂತ್ರ್ಯ ತಗೊಂಡಿವಿ ಅಂತ ಹೇಳಿ ಒಂದು ಕಡೆ ಭಾಷಣ ಮಾಡ್ತೀರಿ. ಈ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಸಂವಿಧಾನ ಜಾರಿಯಾಗಿ 80 ವರ್ಷ ಗತಿಸ್ತು ಅಂತ ಹೇಳಿ ಇನ್ನೊಂದು ಕಡೆ ಭಾಷಣ ಮಾಡ್ತಾ ಇದ್ದೀವಿ. ಸಂವಿಧಾನದ ಪ್ರಿಯಾಂಬಲ್ ಅಲ್ಲಿ ಹೇಳ್ತಾ ಇದೆ, ನಾವೆಲ್ಲರೂ ಭಾರತೀಯರು, ನಾವೆಲ್ಲರೂ ಸ್ವತಂತ್ರರು, ನಾವೆಲ್ಲರೂ ಸಮಾನರು ಅಂತ ಹೇಳಿ. ಆದ್ರೆ ಇವತ್ತು ಮೋದಿಜಿ ಅವರಲ್ಲಿ ಏನಾದರೂ ನೈತಿಕತೆ ಇದ್ರೆ, ನಿಮ್ಮಲ್ಲಿ ದೇಶಾಭಿಮಾನ ಇದ್ರೆ, ನಿಮ್ಮಲ್ಲಿ ಸರ್ವ ಜನರನ್ನ ಒಂದಾಗಿ ತೆಗೆದುಕೊಂಡು ಹೋಗ್ತಕ್ಕಂಥ ನಿಲುವು ಏನಾದರೂ ಇದ್ರೆ, ನೀವು ಆ ರೀತಿಯಾಗಿ ಬಹಿರಂಗವಾಗಿ ಜಾತೀಯತೆ ಮಾಡಿರ್ತಕ್ಕಂಥವರಿಗೆ ಒದ್ದು ಅಟ್ರಾಸಿಟಿ ಕೇಸ್ ಹಾಕುವುದರ ಮೂಲಕ ಜೀವನ ಪರ್ಯಂತರ ಅವರಿಗೆ ಜೈಲಿನ ಕೊಳಗ ಮಾಡಿದ್ರ ನೀನೊಬ್ಬ ದೇಶಭಕ್ತ ಅಂತ ಹೇಳಿ ಕರಿತೀವಿ. ಇಲ್ಲ ಇದು ಮಾಡಲಿಲ್ಲ ಅಂತಂದ್ರೆ ನೀನೊಬ್ಬ ದೇಶದ್ರೋಹಿ ಅಂತ ಹೇಳಿ ಕರ್ನಾಟಕ ರಾಜ್ಯದ ಸಂಘ ಸಮಿತಿ ಕರಿತಾ ಇದ್ದೀವಿ. ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಇಡೀ ತಮ್ಮ ಜೀವನವನ್ನೇ ಅಪಮಾನದಲ್ಲಿ, ಇಡೀ ತಮ್ಮ ಜೀವನವನ್ನ ಅವಮಾನದಲ್ಲಿ ಸವಿಸಿದ್ದಾರೆ, ಬಡತನದಲ್ಲಿ ಸವಿಸಿದ್ದಾರೆ. ಹಿಂದೆ ರಾಜಕಾರರಿದ್ದಾಗ ಅವ್ರ ಮನೆಗೆ ದಾಳಿ ಮಾಡಿ ಅವರಿಗೆ ಎಣ್ಣೆ ಹಾಕಿ ಆ ಮನೆಗೆ ಸುಟ್ಟು ಆ ಮನೆಯಿಂದ ಬದುಕಿ ಉಳಿದಿರ್ತಕ್ಕಂಥ ವ್ಯಕ್ತಿ ಮಲ್ಲಿಕಾರ್ಜುನ ಖರ್ಗೆ. ಅಂತವರಿಗೆ ಇವತ್ತು ರಾಷ್ಟ್ರದ ಪ್ರಧಾನಿ ಅಲ್ಲ, ಅವರೆಂದೋ ನಮ್ಮ ಪಾಲಿಗೆ ಪ್ರಧಾನಿ ಅದಾರ. ನಿಮ್ಮ ಜಾತಿವಾದದ ವ್ಯವಸ್ಥೆಯಿಂದ ಪ್ರಧಾನಿ ಆಗಿಲ್ಲ, ಮುಖ್ಯಮಂತ್ರಿ ಆಗಿಲ್ಲ, ಆ ಪ್ರಶ್ನೆ ಬೇರೆ. ಆದ್ರೆ ಇಲ್ಲಿ ನೀವು ಏನಾದರೂ ಅವರಿಗೆ ಜಾತಿವಾದಿಗಳಿಗೆ ಇವತ್ತು ಕೇಂದ್ರ ಸರ್ಕಾರ ಸಪೋರ್ಟ್ ಮಾಡಿದ್ದೆ ಆದ್ರೆ ಇವತ್ತು ದಲಿತ ಸಂಘರ್ಷ ಸಮಿತಿ ಉಗ್ರವಾಗಿರ್ತಕ್ಕಂಥ ಹೋರಾಟ ಮಾಡಬೇಕಾಗ್ತದೆ ಅಂತಕ್ಕಂಥ ಮಾತನ್ನ ಹೇಳೋದ್ರ ಜೊತೆಗೆ ಏನಿದೇನು ಹೊಸದಲ್ಲ. ಈ ದೇಶದಲ್ಲಿ ಸಾವಿರಾರು ವರ್ಷಗಳಿಂದ ಅಸ್ಪೃಶ್ಯತೆ ಆಚರಣೆ ಇದೆ, ಜಾತಿವಾದ ಇದೆ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಬಿಟ್ಟಿದ್ದಲ್ಲ. 1937ರಲ್ಲಿ ಬಾಬಾ ಸಾಹೇಬರು ಈ ದೇಶದ ಅಸ್ಪೃಶ್ಯತೆ ನಿವಾರಣೆ ಮಾಡಬೇಕು, ನಿರ್ಮೂಲನೆ ಆಗಬೇಕು, ಮಾನವ ವ್ಯವಸ್ಥೆಯ ವಿರುದ್ಧವಾಗಿರ್ತಕ್ಕಂಥ ಅಸ್ಪೃಶ್ಯತೆ ಇರಬಾರ್ದು ಅಂತ ಹೇಳಿ ಚೌಡರ್ಕೆರೆ ಪ್ರವೇಶ ಮಾಡಿದ್ರು. ಚೌಡರ್ಕೆರೆ ಪ್ರವೇಶ ಮಾಡಿದಾಗ ಅಲ್ಲಿರ್ತಕ್ಕಂಥ ಮೇಲ್ಜಾತಿಯ ಜಾತಿವಾದಿಗಳು ಇವ್ರೇನ್ ಮಾಡಿರಲ್ಲ, ನಿನ್ನೆ ರಾಮಲೀಲಾ ಮೈದಾನದಾಗ ಮಾಡಿರಲ್ಲ, ಅದು ಅವಾಗ ಬಾಬಾ ಸಾಹೇಬ್ರಿಗೂ ಮಾಡಿದ್ರು. ಅಲ್ಲಿನೂ ಆಕಳುಚ್ಚಿ ಹಾಕಿದ್ರು, ಗೋಮೂತ್ರ ಸಿಂಪಡಣೆ ಮಾಡಿದೀವಿ ಅಂತ ಹೇಳಿದ್ರು, ಯಾವುದೋ ಒಂದು ಮಂತ್ರ ಹೇಳಿದ್ರು,
ಶುದ್ಧೀಕರಣ ಅಂತ ಹೇಳಿದ್ರು. ಅವಾಗ ಬಾಬಾ ಸಾಹೇಬರಿಗೆ ಅವಮಾನ ಮಾಡಿರ್ತಕ್ಕಂಥ ಸಂತತಿನೇ ಇವತ್ತು ಮಲ್ಲಿಕಾರ್ಜುನ ಖರ್ಗೆಜಿ ಅವರಿಗೆ ಅವಮಾನ ಮಾಡಿದೆ. ಹಾಗಾಗಿ ಈ ಮುಟ್ಟಾಳರಿಗೆ ಈ ದೇಶದಿಂದ ಗಡಿಪಾರು ಮಾಡಬೇಕು ಅಂತ ಹೇಳಿ ದಲಿತ ಸಂಘ ಸಮಿತಿ ಆಗ್ರಹ ಮಾಡ್ತೇವೆ. ಹಾಗಾಗಿ ಇವತ್ತು ನಾವೇನು ಹೆಚ್ಚಿಗೆ ಏನು ಹೇಳಲ್ಲ, ಬಹಳಷ್ಟಿದೆ ನೋವುಗಳನ್ನು ಹೇಳ್ಕೋಬೇಕಾದ್ರೆ. ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅಂತಕ್ಕಂಥ ಒಬ್ಬ ಧೀಮಂತ ನಾಯಕ, ಜೀವನದುದ್ದಕ್ಕೂ ಪಾಲಿಸಿಕೊಂಡು ಪೋಷಿಸಿಕೊಂಡು ಹೋಗ್ತಕ್ಕಂಥ ವ್ಯಕ್ತಿ. ಅಂಥವ್ರಿಗೆ ಹೆಂಗರೆ ಮಾಡಿ, ಯಾಕಂದ್ರೆ ಬಿಜೆಪಿಯಲ್ಲಿರ್ತಕ್ಕಂಥ ಮೋದಿಜಿಯವರ ಸಚಿವ ಸಂಪುಟಕ್ಕೆ ಮುಂದಿನ ದಿನಮಾನಗಳಲ್ಲಿ ಚುನಾವಣೆ ಎದುರಿಸಲಿಕ್ಕೆ ನೈತಿಕತೆ ಇಲ್ಲ. ಆ ನೈತಿಕತೆ ಇಲ್ಲ. ಆದರೆ ದಿನದಿಂದ ದಿನಕ್ಕೆ ಇನ್ನೊಂದಿಷ್ಟು ಪಾಪ್ಯುಲಾರಿಟಿ ಪಡ್ಕೊಳ್ತಾ ಇದ್ದಾರೆ ಮಲ್ಲಿಕಾರ್ಜುನ ಖರ್ಗೆಜಿ ಅವರು. ಮಣ್ಣಿನ ವಿಧಾನಸಭೆ ಚುನಾವಣೆ ನೀವು ಗಮನಿಸಿರಬಹುದು. ಮಣ್ಣಿನ ಲೋಕಸಭೆ ಚುನಾವಣೆಯಲ್ಲಿ ಇನ್ನೊಂದು 20 ಸೀಟ್ ತಗೊಂಡು ಬಂದ್ರ ಮಲ್ಲಿಕಾರ್ಜುನ ಖರ್ಗೆಜಿ ಅವರೇ ಈ ದೇಶದ ಪ್ರಧಾನಮಂತ್ರಿ ಇರ್ತಿದ್ರು ಅಂತಕ್ಕಂಥ ಅಂಜಿಕೆ ಬಿಜೆಪಿ ಅವರಿಗೆದ. ಆ ಕಾರಣಕ್ಕಾಗಿ ಇವ್ರಿಗೆ ಹೆಂಗಾರ ಮಾಡಿ ಇವರಿಗೆ ಮನಸ್ಥಿತಿ ಅಲಗಾಡಿಸಬೇಕು, ಇವ್ರ ಆತ್ಮಸ್ಥೈರ್ಯ ಕುಗ್ಗಿಸ್ಬೇಕು, ಇವರು ಮಂದ್ಯಾಗ ತಿರುಗಾಡೋದನ್ನ ಮಾಡಬೇಕು, ಎಲ್ಲಿ ಹೋದಲ್ಲಿ ಅವಮಾನ ಮಾಡಬೇಕು ಅಂತ ಹೇಳಿ ಇಂತಹ ಹಿಂದೂ ಪರವಾಗಿರ್ತಕ್ಕಂಥ ನಿಲುವುಗಳನ್ನ ಬಿತ್ತಿ ಈ ರೀತಿ ದೇಶದಲ್ಲಿ ಅಶಾಂತಿ ಉಂಟು ಮಾಡ್ತಾ ಇದ್ದಾರೆ ಬಿಜೆಪಿಗಳು. ಆ ಕಾರಣಕ್ಕಾಗಿ ಈ ವೇದಿಕೆ ಮೂಲಕ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನೀವು ಎಲ್ಲರೂ ಕೂಡಿ ಏನು ಬೇಕಾದ್ರೂ ಮಾಡ್ರಿ, ಯಾವುದೇ ಕಾರಣಕ್ಕೂ ಖರ್ಗೆ ಸಾಹೇಬ ಹಿಂದೆಟಾಕಲ್ಲ. ಈ ದೇಶದ ಮೊಟ್ಟ ಮೊದಲ ಪ್ರಧಾನಮಂತ್ರಿ ಆಗೇ ಆಗ್ತಾರೆ ಅಂತಕ್ಕಂಥ ಮಾತನ್ನ. ಹಾಗಾಗಿ ಈ ಎಲ್ಲ ವ್ಯವಸ್ಥೆಗಳನ್ನ ಅರ್ಥ ಮಾಡ್ಕೊಂಡು ಇವೆಲ್ಲವನ್ನ ಅರ್ಥ ಮಾಡ್ಕೊಂಡು ಈ ದೇಶದಲ್ಲಿರ್ತಕ್ಕಂಥ ವಾಸಿಗಳು ಈ ನಮಗೆ ಬೇಕಾಗಿರ್ತಕ್ಕಂಥ ಬೇಡಿಕೆಗಳನ್ನ ಬೇಗನೆ ಈಡೇರಿಸದೇ ಇದ್ರೆ ನಾವು ಉಗ್ರವಾಗಿರ್ತಕ್ಕಂಥ ನಮ್ಮದು ನಡೀತಾ ಇದೆ. ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಕೂಡ ನಾವು ಅರ್ಥಪೂರ್ಣ ಸಂಘಟನೆ ಮಾಡುವುದರ ಜೊತೆಗೆ ವಿಶೇಷವಾಗಿ ನಮ್ಮ ರ್ಯಾಲಿಯಲ್ಲಿ ಪೊಲೀಸ್ ಇಲಾಖೆ ಬಂಧುಗಳು ಬಹಳಷ್ಟು ಸಹಕಾರ ನೀಡಿದ್ರು. ಅಲ್ಲಿ ಎಲ್ಲ ಬಿಜೆಪಿ ಅವರು ಒಂದು ಹೋರಾಟ ಮಾಡ್ತಿದ್ರು. ಅಲ್ಲಿನೂ ಕೂಡ ಅವರಿಗೂ ತಿಳಿಸಿ ಹೇಳ್ತಕ್ಕಂಥದ್ದು ಮತ್ತು ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಗಲಾಟೆ ಅಲ್ಲದ ನೋಡಿಕೊಂಡ್ರು. ಆ ಕಾರಣಕ್ಕಾಗಿ ಈ ವೇದಿಕೆ ಮೂಲಕ ಪೊಲೀಸ್ ಇಲಾಖೆಗೆ ನಾನು ಈ ವೇದಿಕೆ ಮೂಲಕ ಮತ್ತು ಜಿಲ್ಲಾಡಳಿತಕ್ಕೆ ಈ ವೇದಿಕೆ ಮೂಲಕ ನಾನು ಇಲ್ಲೇ ಕಾರಣದಿಂದಾಗಿ ಅಸ್ಪೃಶ್ಯತೆಯನ್ನು ಅನುಭವಿಸುತ್ತಾ ಬಂದಿತ್ತು. ಇದನ್ನು ಅರಿತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1927ರಲ್ಲಿ ಮಹಾಡ್ಕ ಚೌಡರ್ ಕೆರೆಯ ನೀರನ್ನು ಮುಟ್ಟಿದಾಗ ಅಲ್ಲಿನ ಬ್ರಾಹ್ಮಣರು ಮತ್ತು ಮೇಲ್ಜಾತಿಯ ಹಿಂದೂಗಳು ಹಸಿವಿನ ಉಚ್ಚಿ ಮತ್ತು ಸಗಣಿಯನ್ನು ಹಾಕಿ ವೇದ ಮಂತ್ರಗಳನ್ನು ಪಠಿಸಿ ಕೆರೆಯ ನೀರನ್ನು ಶುದ್ಧಗೊಳಿಸಿದ್ದರು. ಇಂತಹ ಶೋಷಿತ ಅನಿಷ್ಟ ಪದ್ಧತಿಯ ಆಚರಣೆಯನ್ನು ವಿರೋಧಿಸಿದ್ದವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಹೀಗಾಗಿ ಅಸ್ಪೃಶ್ಯತೆಯ ಹೀನಾಯ ಬದುಕು ಸಾಗಿಸಿದ ಶೋಷಿತ ವರ್ಗಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಜಾತಿ ಮತ್ತು ಅಸ್ಪೃಶ್ಯತೆಯ ಎಲ್ಲ ಶೋಷಿತ ಜನ ಸಮುದಾಯಕ್ಕೆ ಸಂವಿಧಾನದ ಮೂಲಕ ಸರ್ವರಿಗೂ ಸಮಪಾಲು ಪರಿಕಲ್ಪನೆಯನ್ನು ಸ್ಥಾಯಿಗೊಳಿಸಿದ್ದರು. ಸಂವಿಧಾನ ಜಾರಿಗೆ ಬಂದು 77 ವರ್ಷಗಳು ಗತಿಸಿದರೂ ಸಹ ದೇಶದಲ್ಲಿ ಅಸ್ಪೃಶ್ಯತೆ ಜೀವಂತವಾಗಿದೆ. ಇದಕ್ಕೆ ನಿದರ್ಶನ ಎಂಬಂತೆ ಅನೇಕ ಘಟನೆಗಳು ನಮ್ಮ ಮುಂದಿವೆ. ಇದಕ್ಕೆ ಆಗಸ್ಟ್ 8ನೇ ತಾರೀಕು ಉತ್ತರಾಖಂಡದ ಹಲ್ದವಾನಿಯ ರಾಮಲೀಲಾ ಮೈದಾನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅಲ್ಲಿಯ ಜನರನ್ನು ಉದ್ದೇಶಿಸಿ ರಾಜ್ಯಸಭಾ ವಿರೋಧ ಪಕ್ಷದ ನಾಯಕರಾದ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆಜಿ ಅವರು ಭಾಷಣ ಮಾಡಿದ್ದರು. ಅದಾದ 2 ದಿನಗಳ ನಂತರ ಅಲ್ಲಿಯ ಹಿಂದೂ ಪರ ಸಂಘಟನೆಯವರು ಆ ಸ್ಥಳವನ್ನು ಶುಚಿಗೊಳಿಸಿ ಹೋಮ ಹವನವನ್ನು ಮಾಡಿಸಿ ಜಾತಿ ಹಿನ್ನೆಲೆಯಲ್ಲಿ ಅಸ್ಪೃಶ್ಯತೆ ಆಚರಣೆ ಮಾಡುವ ಮೂಲಕ ರಾಷ್ಟ್ರೀಯ ಧೀಮಂತ ನಾಯಕರನ್ನು ಅವಮಾನಿಸಲಾಗಿದೆ. ಜಾತಿ ಶ್ರೇಣಿಯಲ್ಲಿ ವಂಚಿತಗೊಂಡ ಸಮುದಾಯದಿಂದ ಬಂದ ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆಜಿ ಅವರು ಇವತ್ತು ರಾಷ್ಟ್ರ ನಾಯಕರಾಗಿದ್ದಾರೆ. ಅದರ ಹಿಂದೆ ಅವರ ಅನೇಕ ತ್ಯಾಗ ಮತ್ತು ಪ್ರಾಮಾಣಿಕತೆ ಇದೆ. ಇಂಥ ವ್ಯಕ್ತಿತ್ವವುಳ್ಳ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆಜಿ ಅವರ ಮನೋಸ್ಥೈರ್ಯವನ್ನು ಕುಗ್ಗಿಸುವ ಹುನ್ನಾರವನ್ನು ಕರ್ನಾಟಕ ರಾಜ್ಯದ ಸಂಘರ್ಷ ಸಮಿತಿ ಯಾವತ್ತೂ ಸಹಿಸುವುದಿಲ್ಲ. ಇದು ಕೇವಲ ಖರ್ಗೆ ಅವರಿಗೆ ಆಗಿರತಕ್ಕಂಥ ಅವಮಾನ ಅಲ್ಲ, ಶೋಷಿತ ಸಮುದಾಯಕ್ಕೆ ಮಾಡಿರ್ತಕ್ಕಂಥ ಅವಮಾನ ಆಗಿದೆ. ಈ ರೀತಿ
ದೇಶ ಹಾಗೂ ಸಂವಿಧಾನ ವಿರೋಧಿ ಆಚರಣೆಯನ್ನು ಯಾವುದೇ ಕಾರಣಕ್ಕೂ ಸಹಿಸಿಕೊಳ್ಳಲು ಸಾಧ್ಯವಿಲ್ಲ. ಇಂತಹ ಅನಿಷ್ಟ ಆಚರಣೆಗಳನ್ನು ಕರ್ನಾಟಕ ರಾಜ್ಯ ಸಂಘರ್ಷ ಸಮಿತಿ ಉಗ್ರವಾಗಿ ಖಂಡಿಸುತ್ತದೆ. ಈ ಕೃತ್ಯದ ಹಿಂದೆ ಯಾರಿದ್ದಾರೆ, ಅವರ ವಿರುದ್ಧ ದೇಶದ್ರೋಹಿ ಮತ್ತು ಅಟ್ರಾಸಿಟಿ 1989ರ ಅಸ್ಪೃಶ್ಯತೆ ಆಚರಣೆ ವಿರೋಧಿ ಕಾಯ್ದೆಯಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿ ಬಂಧಿಸಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಮಾನಗಳಲ್ಲಿ ದೇಶ ಮತ್ತು ರಾಜ್ಯದಾದ್ಯಂತ ಕರ್ನಾಟಕ ರಾಜ್ಯ ಸಂಘರ್ಷ ಸಮಿತಿ ಉಗ್ರವಾದ ಹೋರಾಟಕ್ಕೆ ಅಣಿಯಾಗಬೇಕಾಗುತ್ತದೆ ಎಂದು ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಸುತ್ತಿದ್ದೇವೆ. ರಾಜ್ಯಸಭಾ ವಿರೋಧ ಪಕ್ಷದ ಧೀಮಂತ ನಾಯಕರಾದ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರು 2026ರಂದು ಪ್ರತಿಭಟನೆ, ಮೆರವಣಿಗೆ, ಧರಣಿ ಮುಂತಾದವುಗಳ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ನಡೆಸಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರಿಗೆ, ಮಾನ್ಯ ಪ್ರಧಾನಮಂತ್ರಿಯವರಿಗೆ ಮನವಿ ಸಲ್ಲಿಸಲಾಗಿದೆ. ಮಾನ್ಯ ಪ್ರಧಾನಮಂತ್ರಿಗಳು ತಪ್ಪಿತಸ್ಥ ಆರೋಪಿಗಳನ್ನು ಶಿಕ್ಷಿಸುವಂತೆ ಕ್ರಮ ಜರುಗಿಸಬೇಕೆಂದು ಕರ್ನಾಟಕ ರಾಜ್ಯ ಸಂಘರ್ಷ ಸಮಿತಿ ಈ ಮೂಲಕ ಆಗ್ರಹಪಡಿಸ್ತಾ ಇದೆ. ಈ ನಿಟ್ಟಿನಿಂದ ಇವತ್ತು ಕರ್ನಾಟಕ ರಾಜ್ಯದ ವಿಜಯಪುರ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯ ಸಂಘರ್ಷ ಸಮಿತಿ ಡಾಕ್ಟರ್ ಡಿ.ಜಿ. ಸಾಗರ್ಜಿ ಅವರ ನಾಯಕತ್ವದಲ್ಲಿರ್ತಕ್ಕಂಥ ನಾವುಗಳು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸರ್ಕಲ್ನಿಂದ ಇವತ್ತು ಮೆರವಣಿಗೆ ಪ್ರತಿಭಟನೆ ಮೂಲಕ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ವಿಜಯಪುರಕ್ಕೆ ಬಂದು ನಮ್ಮ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ನಾವು ಇದೊಂದು ಶಾಂತ ರೀತಿಯಿಂದ ನಾವು ಈ ಮನವಿಯನ್ನ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ. ನಮ್ಮ ಮನವಿಯನ್ನು ತೆಗೆದುಕೊಳ್ಳಲಿಕ್ಕೆ ಬಂದಿರತಕ್ಕಂಥ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಈ ವೇದಿಕೆ ಮೂಲಕ ತುಂಬ ಹೃದಯದ ಸ್ವಾಗತ ಮತ್ತು ಸುಸ್ವಾಗತವನ್ನು ಕೊಡಲಿಕ್ಕೆ ಬಯಸುತ್ತೇನೆ. ಈ ಮನವಿಯನ್ನು ಯಥಾವತ್ತಾಗಿ ಮಾನ್ಯ ಕೇಂದ್ರ ಸರ್ಕಾರಕ್ಕೆ, ಪ್ರಧಾನಮಂತ್ರಿಗಳಿಗೆ ಕಳಿಸುವುದರ ಮೂಲಕ ನಮಗೆ ನ್ಯಾಯ ದೊರಕಿಸಿಕೊಳ್ಳಲಿಕ್ಕೆ ನಮ್ಮ ಜಿಲ್ಲಾಡಳಿತ ಸಂಪೂರ್ಣ ಸಹಕಾರ ನೀಡಬೇಕು ಅಂತ ಹೇಳಿ ವೇದಿಕೆ ಮೂಲಕ ವಿನಂತಿ ಮಾಡಿಕೊಂಡು ಈ ಒಂದು ಸಾಹೇಬರಿಗೆ ಈ ವೇದಿಕೆ ಮೂಲಕ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮತ್ತು ಯಾವತ್ತು ಪೊಲೀಸ್ ಇಲಾಖೆ ಬಂಧುಗಳಿಗೆ ಮತ್ತು ಬಂದಿರತಕ್ಕಂಥ ಯಾವತ್ತು ನನ್ನ ದಲಿತ ಸಂಘರ್ಷ ಸಮಿತಿಯ ಒಡನಾಡಿ ಬಂಧುಗಳಿಗೆ ವೇದಿಕೆ ಮೂಲಕ ಅನಂತ ಕೋಟಿ ಧನ್ಯವಾದಗಳನ್ನು ಜೈಬೀನ್ ಸಲ್ಲಿಸ್ತಾ ಈ ಒಂದು ಹೋರಾಟವನ್ನು ಅಂತ್ಯಗೊಳಿಸಲಿಕ್ಕೆ ನಾವು ಬಯಸ್ತಾ ಇದ್ದೇವೆ.